ಇತಿಹಾಸದ ನೆಲ, ಸಂಸ್ಕೃತಿಯ ತವರೂರು, ಕ್ರಾಂತಿಯ ಕನಸು, ತೊಗರಿನಾಡಿನ ಹೃದಯ, ಇವುಗಳೆಲ್ಲ ಒಂದೇ ಜಾಗದಲ್ಲಿ ಸೇರಿರುವ ಕಲಬುರಗಿ ಬಗ್ಗೆ ನಿಮಗೆ ಗೊತ್ತಾ? ಬಿಗ್ ಅಪ್ಡೇಟ್ ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತು ನಾವು ಮಾತನಾಡ್ತಿರೋದು ಕರ್ನಾಟಕದ ಎರಡನೇ ಅತಿ ದೊಡ್ಡ ಜಿಲ್ಲೆ ಕಲಬುರಗಿ ಬಗ್ಗೆ. ಇದನ್ನು ಗುಲ್ಬರ್ಗ ಅಂತಲೂ ಕರೀತಾರೆ. ರಾಷ್ಟ್ರಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆನಂತ ನಾಯಕರನ್ನು ಕೊಟ್ಟ ನೆಲ ನಮ್ಮ ಈ ಕಲಬುರಗಿ. ಇದರ ಇತಿಹಾಸದತ್ತ ನೋಡಿದ್ರೆ ಬಹಮನಿ ಸುಲ್ತಾನರ ಮೊದಲನೆಯ ರಾಜಧಾನಿ ನಮ್ಮ ಈ ಕಲಬುರಗಿ. ಹಾಗೆ ದಕ್ಕನ್ ಉರ್ದು ಸಾಹಿತ್ಯದ ಪಿತಾಮಹ ಸೂಫಿ ಸಂತ ಬಂದೇನವಾಜರ ದರ್ಗಾ ಇಲ್ಲಿ ಪ್ರಸಿದ್ಧ. ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಲಕೇಡ ಇಂದಿಗೂ ತನ್ನ ಗಾಂಭೀರ್ಯ ತೋರುತ್ತದೆ. ಕಾಗಿನ ನದಿಯ ತೀರದಲ್ಲಿ ಎರಗಿರುವ ಶಿಲ್ಪ ಸ್ಮಾರಕಗಳು ಇಲ್ಲಿನ ಪುರಾತನ ಕಾಲದ ಕಥೆಗಳನ್ನು ಒತ್ತಿ ಒತ್ತಿ ಹೇಳುತ್ತವೆ. ಸನ್ನತಿಯಲ್ಲಿರುವ ಅಶೋಕನ ಶಾಸನ, ಬೌದ್ಧ ಧರ್ಮದ ಅವಶೇಷಗಳು ಹಾಗೂ ಬುದ್ಧ ವಿಹಾರಗಳಿಂದ ಕಲಬುರಗಿಯ ಇತಿಹಾಸ ಇಂದಿಗೂ ಜೀವಂತವಾಗಿದೆ. ಇದೇ ನಮ್ಮ ಇತಿಹಾಸದ ನೆಲ. ಕಲಬುರಗಿ ಜಿಲ್ಲೆಯು ವಿದ್ಯೆಯಿಂದ ಕೃಷಿವರೆಗೆ ಹೇಗೆ ಹೆಸರು ಸಂಪಾದಿಸಿತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಯೋಣ.